ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ಇವತ್ತು ನಾನು ಮಾಡಿ ತೋರಿಸುವ ರೆಸಿಪಿ 3 ತರಹದ ಮಾಕ್ಟೇಲ್. ವಾಟರ್ಮೆಲನ್ ಮಾಕ್ಟೇಲ್, ಮಸ್ಕ್ಮೆಲನ್ ಮಾಕ್ಟೇಲ್ ಮತ್ತು ಆ್ಯಪಲ್ ಮಾಕ್ಟೇಲ್. ಬಿಸಿಲಿನ ಬೇಗೆ ಹೋಗಲಾಡಿಸಲು ಈ ತರಹದ ಮಾಕ್ಟೇಲ್ ತುಂಬ ಒಳ್ಳೆಯದು. ಯಾವಾಗಲೂ ನಾವು ಜ್ಯೂಸ್ ಮಾಡ್ಕೋತೀವಿ. ಈ ತರಹದ ಸ್ವಲ್ಪ ಡಿಫ್ರೆಂಟಾಗಿ ಮಾಕ್ಟೇಲ್ ಮಾಡ್ಕೊಂಡು ಕುಡಿಯೋದ್ರಿಂದ ಹೊಸ ರುಚಿನೂ ನೋಡ್ಬೋದು. ಬೇಸಿಗೆ ಬಿಸಿಲಿಗೂ ತಂಪಾಗಿ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಮಾಕ್ಟೇಲ್ಗೆ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ನಿಂಬೆಹಣ್ಣು, ಮಸ್ಕ್ಮೆಲನ್ 1 ಬಟ್ಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ವಾಟರ್ಮೆಲನ್ 1 ಬಟ್ಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆ್ಯಪಲ್ 1 ಬಟ್ಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಶುಗರ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಪುದೀನ ಮತ್ತು ಐಸ್ ಕ್ಯೂಬ್ಸ್ನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ಪ್ರೈಟ್ ತೊಗೊಂಡಿದ್ದೀನಿ ಮಾಕ್ಟೇಲ್ ಮಾಡೋದಕ್ಕೆ. ಮೊದಲನೇದಾಗಿ ವಾಟರ್ಮೆಲನ್ ಮಾಕ್ಟೇಲ್ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ವಾಟರ್ಮೆಲನ್ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ ಹಾಕೋತಾ ಇದ್ದೀನಿ. ನಿಂಬೆ ರಸ 1-2 ಸ್ಪೂನ್ ಹಾಕೋತಾ ಇದ್ದೀನಿ. ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದು 2 ಸ್ಪೂನು ಹಾಕ್ತಾಯಿದ್ದೀನಿ. ಇದು ತುಂಬ ನುಣ್ಣಗೇನೋ ಮಿಕ್ಸಿ ಮಾಡ್ಕೋಬೇಡಿ, ಇದು ಸ್ವಲ್ಪ ತರಿಯಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಇದು ಈಗ ರೆಡಿಯಾಗಿದೆ. ಇದು ಈಗ ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಐಸ್ ಕ್ರಷ್ ಮಾಡಿರೋ ಐಸ್ ಹಾಕೋತಾ ಇದ್ದೀನಿ, 1-2-3 ಸ್ಪೂನು. ಇವಾಗಿದು ವಾಟರ್ಮೆಲನ್ ಮಿಕ್ಸಿ ಮಾಡಿರೋದು ಹಾಕೋತಾ ಇದ್ದೀನಿ. ಇವಾಗ ಮಸ್ಕ್ಮೆಲನ್ ಮಾಕ್ಟೇಲ್ ಮಾಡ್ತಾಯಿದ್ದೀನಿ. ಇದು ಮಿಕ್ಸಿ ಜಾರ್ಗೆ ಮಸ್ಕ್ಮೆಲನ್ನು, ಪುದೀನ ಹಾಕ್ತಾಯಿದ್ದೀನಿ, ಸಕ್ಕರೆ ಪೌಡ್ರು 1-2 ಸ್ಪೂನ್ ಹಾಕ್ತಾಯಿದ್ದೀನಿ, ಲೆಮನ್ ಜ್ಯೂಸ್ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಸಹ ಮಿಕ್ಸಿ ಮಾಡ್ಕೋತೀನಿ. ಈಗ ಇದು ಸಹ ತರಿಯಾಗೇ ಇರಬೇಕು. ಇದು ಸರ್ವ್ ಮಾಡ್ತಾಯಿದ್ದೀನಿ ಗ್ಲಾಸ್ಗೆ. ಇವಾಗ ಆ್ಯಪಲ್ ಮಾಕ್ಟೇಲ್ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಆ್ಯಪಲ್ ಪೀಸ್ಗಳು, ಪುದೀನ ಹಾಕೋತಾ ಇದ್ದೀನಿ, ಶುಗರ್ 1-2 ಸ್ಪೂನ್ ಹಾಕ್ತಾಯಿದ್ದೀನಿ, ನಿಂಬೆ ರಸ 1-2 ಸ್ಪೂನು ಹಾಕ್ತಾಯಿದ್ದೀನಿ. ಇದು ಸಹ ಸ್ವಲ್ಪ ತರಿಯಾಗೆ ಮಿಕ್ಸಿ ಮಾಡ್ಕೋಬೇಕು. ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ, ಕ್ರಷ್ ಮಾಡಿರೋದನ್ನು. ಇದಕ್ಕೀಗ ಆ್ಯಪಲ್ ಜ್ಯೂಸ್ ಹಾಕ್ತಾಯಿದ್ದೀನಿ. ಇದು ಎಲ್ಲದಕ್ಕೂ ಸ್ವಲ್ಪ ಪುದೀನ ಫ್ಲೇವರ್ ಜಾಸ್ತಿ ಆಗಿದೆ. ನೀವು ಸ್ವಲ್ಪ ಪುದೀನ ಕಡಿಮೆ ಬೇಕು ಅನ್ನೋರು 1-2 ಎಲೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಪುದೀನ ಜಾಸ್ತಿನೇ ಆಗಿದೆ. ಈಗ ಸ್ಪ್ರೈಟ್ ಹಾಕೋತಾ ಇದ್ದೀನಿ. ಒಂದೇ ಸಲ ಹಾಕಬೇಡಿ, ಸ್ವಲ್ಪ ಬಿಟ್ಟು ಬಿಟ್ಟು ಹಾಕ್ಕೊಂಡ್ರೆ ಇಲ್ಲಾಂದರೆ ಅದು ಕೆಳಗೆ ಚೆಲ್ಲೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಸ್ಪ್ರೈಟ್ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಸ್ವಲ್ಪ ಪುದೀನ ನೀವು ಕಡಿಮೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇವಾಗ 3 ತರಹದ ಮಾಕ್ಟೇಲ್ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ನಾರ್ಮಲಾಗಿ ಜ್ಯೂಸ್ ಮಾಡ್ಕೊಳ್ಳೋದಕ್ಕಿಂತಲೂ ಇದು ಡಿಫ್ರೆಂಟಾಗಿ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.